ಇಡ್ಲಿ, ದೋಸೆ, ಕಾಫಿಗೆ ಹೆಸರುವಾಸಿಯಾಗಿರುವಂತಹ IDC ಕಫೆ ಇವಾಗ RR ನಗರದಲ್ಲಿ ತಮ್ಮ ಹೊಸ ಔಟ್ಲೆಟನ್ನು ಓಪನ್ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಓಪನ್ ಆಗಿರುವ ಈ ಔಟ್ಲೆಟ್ಗೆ ನಾನು ಕೂಡ ನಿನ್ನೆ ಓಪನಿಂಗ್ ಡೇ ದಿವಸ ವಿಸಿಟ್ ಮಾಡಿದ್ದೆ. ಇಲ್ಲಿ ಏನೇನು ಸಿಗುತ್ತೆ, ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಬ್ಲಾಗರ್ಸನ್ನೆಲ್ಲ ಕರೆದಿದ್ದಾರೆ ಅಂತಂದರೆ ಅಲ್ಲಿಯ ಸನ್ನಿವೇಶ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ನೋಡಿ, ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ. ಫೋನ್ ತಗೊಂಡು ಎಲ್ಲರೂ ವೀಡಿಯೋ ಫೋಟೋ ತೆಗಿಯೋದ್ರಲ್ಲೇ ಬ್ಯುಸಿಯಾಗಿರ್ತೀವಿ. ಇದೆಲ್ಲ ಮುಗಿದ್ಮೇಲೆ ನಾವು ಆ ಫುಡ್ಡನ್ನು ಟೇಸ್ಟ್ ಮಾಡಿ ಅದು ಹೇಗಿತ್ತು ಅನ್ನೋದನ್ನು ಕೂಡ ಹೇಳ್ತೀವಿ. ಎಲ್ಲ ಕಡೆ ಸಿಗುವ ಹಾಗೆ ಇಲ್ಲೂ ಕೂಡ ಮಸಾಲೆ ದೋಸೆ, ತುಪ್ಪ ಮಸಾಲೆ ದೋಸೆ, ಪುಡಿ ದೋಸೆ, ಓಪನ್ ಬಟರ್ ದೋಸೆ, ಹೀಗೆ ಹಲವಾರು ದೋಸೆ ವೆರೈಟಿ ಕೂಡ ಸಿಗುತ್ತೆ. ಆದರೆ ಇವರ ಸ್ಪೆಷಾಲಿಟಿ ಬಂದು ಗೀ ಗಾರ್ಲಿಕ್ ಮಸಾಲ ದೋಸೆ. ಅದಕ್ಕೆ ಹಾಕಿರುವಂತಹ ಆ ಪುಡಿ ಕೂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಹೋಟೆಲಂತೂ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿದೆ, ಕೂತ್ಕೊಳ್ಳೋಕ್ಕೆ ಸಾಕಷ್ಟು ಜಾಗನೂ ಕೂಡ ಇದೆ. ರೈಸ್ ಬಾತ್, ಗೀ ಪುಡಿ ಇಡ್ಲಿ, ಆನಿಯನ್ ಉತ್ತಪ್ಪ, ದೋಸೆ, ಮಸಾಲ ವಡೆ, ಮದ್ದೂರು ವಡೆ, ಆಂಧ್ರ ಮೀಲ್, ಬಿಸಿಬೇಳೆ ಬಾತ್, ಮೊಸರನ್ನ, ಬಿಸಿ ಬಿಸಿ ಕಾಫಿ ಎಲ್ಲವನ್ನ ಸವಿಬೇಕು ಅಂತಂದರೆ IDCಗೆ ವಿಸಿಟ್ ಮಾಡಲೇಬೇಕು. ನಂಗೆ ಕಾಣಿಸ್ತಾ ಇದೆ, ಏನು ಮನೆಯಲ್ಲಿ ನಿಮ್ಗೆ ಬೇಜಾರಾಗ್ಬಿಟ್ಟಿದೆ, ಮಾಡಿ ಮಾಡಿ ಥರ ಕಾಣಿಸ್ತದೆ. ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿಯೋಣ. ಸ್ಟ್ರಾಂಗಾಗಿ ಚೆನ್ನಾಗಿದೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.